ಐಬಿ ಕಾಂಪೌಂಡ್ಗಳನ್ನ ಹೊಡೆದು ನಿಮ್ ಮನೆಗೆ ರೋಡ್ ಅಗಲ ಮಾಡ್ಕೊಂಡ್ರು ಅವಾಗೆ ನಿಮ್ ಕೊಡ್ದು ಬಿಡ್ತಾವ ವಕ್ರ. ಅರ್ಥ ಆಯ್ತಾ? ಇವತ್ತು ನೀವೇನು ಅಂಗಡಿ ಮಾಲೀಕರು ಇಲ್ಲಿ ಕೂತಿದ್ದೀರಿ, ನೀವ್ ಯಾರಕ್ಕೂ ನಿಮ್ಮನ್ನೇನು ಮಾಡ್ಕೊಂಡಿಲ್ಲ. ದಯವಿಟ್ಟು ನೀವು ಓಪನ್ ಮಾಡಿ ನಾವಿರ್ತೀವಿ ನಿಮ್ ಜೊತೆಲಿ. ಅರ್ಥ ಆಯ್ತಾ? ಅಂಗಡಿ ಓಪನ್ ಮಾಡಿ ನಾವಿರ್ತೀವಿ ನಿಮ್ ಜೊತೆಲಿ. ಯಾರಿಗೂ ಎದುರೋದು ಬೆದರೋದು ಬೇಡ. ಪೊಲೀಸ್ ಇಲಾಖೆಯವ್ರಿಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಬಂದು ಈ ಗ್ರಾಹಕರು ಅಂಗಡಿ ಮಾಲೀಕರ ಪರವಾಗಿ ನೀವು ನಿಂತ್ಕೊಂಡು ಈ ಅಂಗಡಿಗಳನ್ನ ಓಪನ್ ಮಾಡಿಸ್ಬೇಕು. ಓಪನ್ ಮಾಡಿಸಿ ನೀವೇನು ಬೆದರಿಕೆಗಳಾಗ್ತಾ ಇದ್ದೀರಿ, ಯಾರ್ಯಾರು ಅಂಗಡಿಗಳು ಓಪನ್ ಆಗಿತ್ತೋ ಅದ್ರದ್ದೆಲ್ಲ ಫೋಟೋ ಪರ್ಮನೆಂಟ್ ಆಗಿ ಮುಚ್ಚಿಬಿಡ್ತೀರಿ ಅಂತ. SN ನಾರಾಯಣಸ್ವಾಮಿ ಅವರೇ, ನಿಮ್ ತಂದೆದೆಲ್ಲ ಈ ಅಂಗಡಿಗಳಿರ್ತಕ್ಕಂಥ ಜಾಗ, ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಅಂಗಡಿಗಳನ್ನ ತಗೊಂಡು ಬಾಡಿಗೆಗಳನ್ನ ತಗೊಂಡು ಇವತ್ತು ಅಂಗಡಿಗಳು ಓಪನ್ ಮಾಡ್ಕೊಂಡಿರ್ತಕ್ಕಂಥದ್ದು. ನಿಮಗೆ ತಾಕತ್ತಿದ್ರೆ ಹೋಗಿ ನಿಮ್ಮ SN ಸಿಟಿಯಲ್ಲಿ ಬಾರ್ ಏನು ಓಪನ್ ಮಾಡಿದ್ರೆ, SN ರೆಸಾರ್ಟ್ ಅಲ್ಲಿ ಏನು ಹೋಟ್ಲ್ ಏನು ಓಪನ್ ಮಾಡಿದ್ರೆ, ಇಲ್ಲಿರ್ತಕ್ಕಂಥ ಅಂಗಡಿ ಮಾಲೀಕರನ್ನೆಲ್ಲ ಮುಚ್ಚಿಸ್ಬಿಟ್ಟು ಎಲ್ಲ ಟೋಟಲ್ SN ಸಿಟಿಯಲ್ಲಿ ಇಕ್ಕಬೇಕಂತಿದ್ದೀರಾ? ಇವ್ರಿಗೆಲ್ಲ ಏನು ವಿಷ ಕೊಡ್ಬೇಕಂತಿದ್ದೀರಾ ನೀವು? ಅದಕ್ಕೋಸ್ಕರ ಕೂಡಲೇ ಬಂದು ನೀವು ಈ ಬಂಗಾರಪೇಟೆ ಜನತೆಗೆ ಕ್ಷಮೆಯಾಚನೆ ಮಾಡಿ, ನಿಮ್ಮ ಯಾರ್ಯಾರು ಗೂಂಡ ವರ್ತನೆ ಮಾಡಿದ್ದಾರೆ ನಿಮ್ಮ ಬೆಂಬಲಿಗರು ಅವ್ರ ಮೇಲೆ ಆಕ್ಷನ್ ತಗೊಳ್ಳೋವರೆಗೂ ನಿಮ್ಮನ್ನ ನಾವು ಸುಮ್ಮನೆ ಬಿಡಲ್ಲ. ಅದಕ್ಕೋಸ್ಕರ ಅಂಗಡಿ ಮಾಲೀಕರು ನೀವೆಲ್ಲ ಅಂಗಡಿಗಳು ಓಪನ್ ಮಾಡ್ಕೊಳ್ಳಿ, ನಾವಿರ್ತೀರಿ. ಇಲ್ಲಿ ಯಾವ್ದು ಗೌರ್ಮೆಂಟ್ ಇಂದ ಆರ್ಡರ್ ಆಗಿಲ್ಲ ಅಂಗಡಿ ಓಪನ್ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳಿ. ಅದಕ್ಕೋಸ್ಕರ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ನಡ್ಕೊಂತ ಇರ್ತಕ್ಕಂಥ ರೀತಿ ನೋಡಿದ್ರೆ ಏನು, ಇವತ್ತು ಕಾವೇರಿ ವಿಷಯದಲ್ಲಿ ಒಂದು ಬಂದ್ ಮಾಡಿಲ್ಲ, ಬರ ಐತೆ, ನಮ್ಮ ರೈತರಿಗೆ ಏನಾದ್ರು ಸರ್ಕಾರದಿಂದ ಸವಲತ್ತು ಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ ಮಾಡಿಲ್ಲ. ಇಲ್ಲ ನಮ್ಮ ಇದಕ್ಕೆ ಬೋರ್ಗಳಲ್ಲಿ ನೀರಿಲ್ಲ, ಅಂತರ್ಜಲ ವೃದ್ಧಿಸಬೇಕು, ಅದಕ್ಕೆ ಯಾವ್ದಾದ್ರು ನದಿ ಜೋಡಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನು ಟ್ರೈನ್ ಮಾಡಿಲ್ಲ. ಯಾವ್ದು ಓಪನ್ ಮಾಡಿ ಎಲ್ಲಿದ್ದಾರೆ ಇವರು? ಎಲ್ಲಿದ್ದಾರೆ ಇವರು? ಓಪನ್ ಮಾಡ್ತಾರೆ ಎಲ್ಲಿದ್ದಾರೆ? ಆಯ್ತಾ? ಜನ ಇಲ್ಲಿ ಓಟ್ ಹಾಕಿ, ಜನ ಇವತ್ತು ಓಟ್ ಹಾಕಿ ಅದನ್ನ MLA ಮಾಡಿ ಇವತ್ತು ಭಯದ ವಾತಾವರಣದಲ್ಲಿ ಬದುಕಂತ ಪರಿಸ್ಥಿತಿಗೆ ತಂದಿದ್ದಾರೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ದಯವಿಟ್ಟು ಬಂಗಾರಪೇಟೆ ಜನ ನೀವು ಸ್ವಾಭಿಮಾನಿಗಳು, ನೀವು ಯಾರಿಗೂ ಭಯ ಬೀಳಬೇಕಾಗಿಲ್ಲ. ನೀವೆಲ್ಲರೂ ಧೈರ್ಯವಾಗಿ ಅಂಗಡಿಗಳನ್ನ ಓಪನ್ ಮಾಡಿ ನಿಮ್ ತಂಟೆಗೆ ಯಾರೇ ಬಂದ್ರು, ಅರ್ಥ ಆಯ್ತಾ? ಯಾರೇ ನಿಮ್ಗೆ ತೊಂದರೆ ಕೊಟ್ರೆ ನಾವು ಅವ್ರ ಮೇಲೆ FIR ಮಾಡೋದಕ್ಕೆ ಈಗಾಗಲೇ ನಾವು SP ಅವರಿಗೆ ಫೋನ್ ಮಾಡಿ ಹೇಳಿದ್ರೆ, ನೀವು ಕಂಪ್ಲೇಂಟ್ ಕೊಡ್ತೀರಿ, ಇಮಿಡಿಯೇಟ್ ಆಗಿ ನಾವು FIR ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರೋದ್ರಿಂದ ದಯವಿಟ್ಟು ಅಂಗಡಿ ಮಾಲೀಕರೆಲ್ಲ ನೀವು ಅಂಗಡಿಗಳನ್ನ ಓಪನ್ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾನು ಕಳಿಕಳಿಯಾಗಿ ಮನವಿ ಮಾಡ್ಕೊಂತೀನಿ.